ನೋಡ್ದ ಗುಣ, ನೀನು ನಮ್ಮ ಲೈಫೆಲ್ಲ ಸೆಟ್ಲ್ ಮಾಡಕ್ಕೆ ನೋಡ್ತಿದ್ರೆ ಈ ನನ್ನ ಮಕ್ಕಳು ತಿಕ್ಕಾಗ ಹಂಚಲಿನ ಬಿಡ. ಯಾರಿಲ್ಲ ಅಂದ್ರೇನು, ನಾನಿದ್ದೀನಿ. ಆದ್ರೂ ದೇವ್ರು ಮಗ ನೀನು. 1 ಕೋಟಿ ರೂಪಾಯಿನ ಲೋ ಮಗ, ಯಾಕೋ ಬೇಜಾರಾಗಿದ್ಯಾ? ನಾನು ಈ ಥರ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಕಣೋ. 2 ಲಕ್ಷ ತಾನೆ, ಹೆಂಗೋ ತೀರಿಸ್ತೀಯ ಬಿಡೋ ಮಗ. ಇನ್ನೂ 2 ಮ್ಯಾಚ್ ಇದೆ, ಅರ್ಧ ದುಡ್ಡಾದ್ರೂ ತೀರಿಸ್ಬೋದು. ಲೋ ಅಪ್ಪ ದೇವ್ರೆ, ನಾನು ಅದೇ ಮ್ಯಾಚ್ಗೆ 2 ಲಕ್ಷ ಹಾಕಿದ್ದು. ಅದ್ರ ಮ್ಯಾಚ್ ಕೈ ಹಿಡಿತದಂದ್ರೆ ಕೈ ಕೊಡ್ತು. ದುಡ್ಡಿನ ವಿಷಯ ಬಿಡೋ, ಹೇಗೋ ತೀರಿಸ್ಬೋದು. ಆದರೆ ಟೋನಿಗೆ 4 ಲಕ್ಷದ ಲೆಕ್ಕ ಕೊಡಬೇಕಲ್ಲೋ, ಏನೋ ಮಾಡ್ತೀಯಾ? ಇಬ್ಬರ ಮಧ್ಯೆ ಮೀಡಿಯೇಟರ್ ಕೆಲಸ ಮಾಡಿದ್ರೆ ಆಗೋದೇ ಇದು ಕಣೋ. ಇದೇನು ಮೊದಲನೇ ಸಲ ಅಲ್ಲ ಬಿಡು. ಆದ್ರೂ 4 ಲಕ್ಷದ ವಿಚಾರ ಟೋನಿ ಹತ್ರ ಹೇಗೆ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಮಗ ನನಗೆ. ಮಗ, ಬೆಟ್ಟಿಂಗು ದುಡ್ಡು ಯಾವುದು ಶಾಶ್ವತ ಅಲ್ಲ ಕಣೋ. ನಾನು ಬೇಕಾದ್ರೆ ಟೋನಿ ಹತ್ರ ಮಾತಾಡ್ತೀನಿ. ಇನ್ಮೇಲೆ ನನ್ನ ಕೈಲಿ ಕೆಲಸ ಆಗಲ್ಲ. ನೋಡು ರಾನ್, ಬೆಟ್ಟಿಂಗಲ್ಲಿ ಇದು ಕಾಮನ್. ಸ್ವಲ್ಪ ಬಂದರೆ ಜಾಸ್ತಿ ಹೋಗುತ್ತೆ. ಟೈಮ್ ತಗೋ, ನಿನ್ನ ಕಮಿಷನ್ ಜಾಸ್ತಿ ಮಾಡ್ತೀನಿ. ಆದರೆ ನನ್ನ 4 ಲಕ್ಷ ಇನ್ನೂ 1 ವಾರದಲ್ಲಿ ನನ್ನ ಕೈಗೆ ಬಂದು ಬಿದ್ದಿರಬೇಕು. ಇಲ್ಲ ಅಂದರೆ ಗೊತ್ತಲ್ಲ, ಯಾರೇ ಆಗಲಿ. ತುಂಬ ಯೋಚನೆ ಮಾಡಿದ್ದೀನಿ ಟೋನಿ, ನನ್ನ ಕೈಲಿ ಕೆಲಸ ಮಾಡಲ್ಲ ಅನ್ನೋ. ಇಷ್ಟ ಇಲ್ಲ, ನ್ಯಾಯ ನೀತಿ ಎಲ್ಲ ಬೇಡ. ಸರಿ, ನೀನು ಕೆಲಸ ಬಿಡಬೇಕಲ್ವಾ? 4ಕ್ಕೆ 8 ಲಕ್ಷ, ಇನ್ನು 1 ವಾರ ಟೈಮು ಕೊಡೋಕ್ಕಾಗಿಲ್ಲ ಅಂದರೆ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು ಬಿದ್ದಿರಬೇಕು. 1 ಕೋಟಿ ರೂಪಾಯಿನ ನನ್ನ ಬೆಟ್ಟಿಂಗ್ ಸಾಲ ಎಲ್ಲ ತೀರೋಗುತ್ತೆ. ಹೊಸದಾಗಿ ಜೀವನ ಶುರು ಮಾಡ್ಬೋದು.